ರುಚಿಯಾದ ಹಮಟೆಕಾಯಿ ಉಪ್ಪಿನಕಾಯಿ ವರ್ಷದಲ್ಲಿ ಒಂದೇ ಸರಿ ಮಾಡ್ಕೋಬೇಕಾದಂಥ ಈ ಉಪ್ಪಿನಕಾಯಿ ಒಂದು ವರ್ಷ ಇಟ್ಟರು ಕೆಡದೋ ಇರೋ ಥರ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿಟ್ಟು ಒಂದು ವಾರಗಳ ಕಾಲ ಆಗಿದೆ. ಈಗ ಕರೆಕ್ಟಾಗೆ ಬಂದಿದೆ. ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಹಾಕ್ಕೋಬೋದು. ನಾನು ಇಲ್ಲಿ ಹಾಕಿಲ್ಲ. ಒಗ್ಗರಣೆ ಹಾಕದೇ ಇದ್ರೂ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಮಟೆಕಾಯಿ ಉಪ್ಪಿನಕಾಯಿ ಮಾಡೋ ವಿಧಾನ ನೋಡೋಣ. ತುಂಬ ಸುಲಭ ಕೂಡ. ಇಲ್ಲಿ ಅಮಟೆಕಾಯಿ ತೊಗೊಂಡಿದ್ದೀನಿ, 1 kg ಅಷ್ಟಿದೆ. ನೋಡಿ, ಇದನ್ನು ನೀಟಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ. ಒರೆಸಿಟ್ಟು ಈ ಥರ ಕಟ್ ಮಾಡಬೇಕು. ಇದನ್ನು ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು. ತುಂಬ ಬಲ್ತಿರೋದು ಕಟ್ ಮಾಡೋಕ್ಕೆ ಬರಲ್ಲ. ಎಳೆದಾದರೆ ಈಸಿಯಾಗಿ ಕಟ್ ಆಗುತ್ತೆ. ಇದನ್ನು ಎಳೆದನ್ನು ತಕ್ಕೊಂಡು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ತುಂಬ ಚಿಕ್ಕದಿದೆ. ಇದು ಒಂದು 5 ಕಾಯಿ. ಅದನ್ನು ಹಾಗೆ ಹಾಕ್ಕೋಬೋದು. ತುಂಬ ಚಿಕ್ಕದಿರೋದು ಇದು ಬಲ್ತಿರೋದು. ತುಂಬ ಬಲ್ತಿರೋದು ಕಟ್ ಮಾಡೋಕ್ಕೆ ಬರಲ್ಲ. ಇದನ್ನು ಉಪ್ಪಿನಕಾಯಿಗೆ ಹಾಕೋಕ್ಕೆ ಬರಲ್ಲ, ನಾರಾಗುತ್ತೆ. ಅದನ್ನು ತೆಗೆದಿಟ್ಟು ಇಲ್ಲಿ ತೊಗೊಂಡಿದ್ದೀನಿ. ನೋಡಿ, 3/4 kg ಅಷ್ಟು ಆಗಿದೆ ಅಮಟೆಕಾಯಿ ಕಟ್ ಮಾಡಿರೋದು. ಈ ಕಪ್ಪಲ್ಲಿ ಅಳತೆ ಮಾಡ್ಕೊಳ್ಳೋಣ. 4 ಕಪ್ಪಷ್ಟು ಅಮಟೆಕಾಯಿನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 4 ಕಪ್ಪು ಅಮಟೆಕಾಯಿಗೆ 1 ಕಪ್ಪಷ್ಟು ಉಪ್ಪು ಕರೆಕ್ಟಾಗಿ ಆಗುತ್ತೆ. ಇದಕ್ಕೆ ಉಪ್ಪು ಕಡಿಮೆ ಮಾತ್ರ ಹಾಕಬಾರ್ದು. ಸ್ವಲ್ಪ ಮುಂದಾಗಿದ್ರೇ ಚೆನ್ನಾಗೆ, ಇಲ್ಲಾಂದರೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ. ಹಾಗಾಗಿ ಇದಕ್ಕೆ 4 ಕಪ್ಪಷ್ಟು ಅಮಟೆಕಾಯಿ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲೇ 1 ಕಪ್ಪಷ್ಟು ಉಪ್ಪು ಹಾಕೋಣ. ಕಲ್ಲು ಉಪ್ಪು ಹಾಕಿದ್ರೆ ಉಪ್ಪಿನಕಾಯಿ ಟೇಸ್ಟು ಚೆನ್ನಾಗಿರುತ್ತೆ, ಬಾಳಿಕೆನೂ ಚೆನ್ನಾಗಿ ಬರುತ್ತೆ. ನೋಡಿ, 1 ಕಪ್ಪಷ್ಟು ಕಲ್ಲುಪ್ಪು ಹಾಕಿದ್ದೀನಿ. ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಉಪ್ಪು ಅಮಟೆಕಾಯಿ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಈ ಥರನೂ ಮಿಕ್ಸ್ ಮಾಡ್ಬೋದು. ಈ ಥರ ಮಾಡೋದ್ರಿಂದ ಉಪ್ಪು ಅಮಟೆಕಾಯಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಮಿಕ್ಸ್ ಆಗಿದೆ. ಇದನ್ನು ಒಂದು ಉಪ್ಪಿನಕಾಯಿ ಜಾಡಿಗೆ ಹಾಕ್ಕೊಳ್ಳೋಣ. ಉಪ್ಪಲ್ಲಿ 3 ದಿನಗಳ ಕಾಲ ಇದನ್ನು ನೆನೆಸಿಡಬೇಕು. ಈ ಥರ ನೆನೆಸಿಡೋದ್ರಿಂದ 1 ವರ್ಷ ಇಟ್ಟರು ಉಪ್ಪಿನಕಾಯಿ ಕೆಡೋದಿಲ್ಲ. ನೋಡಿ, ಉಪ್ಪು ತಳದಲ್ಲಿ ಕೂತಿದೆ. ಮೇಲೆ ಮಾತ್ರ ಅಮಟೆಕಾಯಿ ಇದೆ. ಎರಡನ್ನೂ ನೀಟಾಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಡೋಣ. ಮಿಕ್ಸ್ ಮಾಡಿ ಇದನ್ನು ಗಾಳಿ ಆಡದೇ ಇರೋ ಥರ ಇಡಬೇಕು. ಗಾಳಿ ಆಡಿದ್ರೆ ಉಪ್ಪಿನಕಾಯಿ ಬೇಗ ಕೆಟ್ಟೋಗುತ್ತೆ, ರಸ ಚೆನ್ನಾಗಿ ಬಿಡೋದಿಲ್ಲ. ಇದನ್ನು ಒಂದು ಬಟ್ಟೆಯಲ್ಲಿ ಸ್ವಲ್ಪ ಕಟ್ಟಿ ಇಡೋಣ. ಇಟ್ಟು ಮುಚ್ಚಿಟ್ರೆ ಇದು ಗಾಳಿ ಆಡೋದಿಲ್ಲ. ಬೇಗ ಉಪ್ಪು ನೆಂದು ನೀರು ಚೆನ್ನಾಗೇ ಬಿಟ್ಕೊಳುತ್ತೆ. ಉಪ್ಪು ಅದರದ್ದು ಅಮಟೆಕಾಯಿ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಇಲ್ಲಿ 3 ದಿನ ಆಗಿದೆ ಇದು ಕಲಸಿಟ್ಟು. ನೋಡಿ, ಉಪ್ಪಲ್ಲಿ ಚೆನ್ನಾಗೆ ನೀರು ಬಿಟ್ಟಿದೆ. ದಿನ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಇಲ್ಲಿ ಉಪ್ಪಿನಕಾಯಿಗೆ ಬೇಕಾಗಿರೋ ಸಾಮಗ್ರಿಗಳು ತೊಗೊಂಡಿದ್ದೀನಿ. 10 ರಿಂದ 15 ಹಸಿಮೆಣಸಿನ್ಕಾಯಿ, 2 ಗಡ್ಡೆ ಬೆಳ್ಳುಳ್ಳಿ, 3 ಸ್ಪೂನಷ್ಟು ಕಪ್ಪು ಸಾಸಿವೆ, 3 ಸ್ಪೂನಷ್ಟೇ ಬಿಳಿ ಸಾಸಿವೆ ತೊಗೊಂಡಿದ್ದೀನಿ. ಬಿಳಿ ಸಾಸಿವೆ ಇಲ್ಲದೇ ಇದ್ದರೆ ಸ್ಕಿಪ್ ಮಾಡ್ಬೋದು. 1 ಸ್ಪೂನಷ್ಟು ಮೆಂತೆಕಾಳು ಇದನ್ನು ತೊಗೊಂಡಿದ್ದೀನಿ. 1 ಸ್ಪೂನಷ್ಟೇ ಅರಿಶಿನ ಪುಡಿ. ಇಷ್ಟು ಬೇಕಾಗುತ್ತೆ ಈ ಉಪ್ಪಿನಕಾಯಿಗೆ. ಒಂದು ಪ್ಯಾನ್ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಸ್ಟವನ್ನು ನಿಧಾನವಾಗಿ ಹುರ್ಕೋಬೇಕು. ಇವೆಲ್ಲವನ್ನು 2 ಥರದ ಸಾಸಿವೆ ಹಾಕ್ಕೊಂಡು ಮೆಂತೆನೂ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೊಳ್ಳೋಣ. ಇದು ಚಟಪಟ ಅಂತ ಸಾಸಿವೆ ಸಿಡಿಯೋಕ್ಕೆ ಬರಬೇಕು. ಅಲ್ಲಿ ತನಕ ಇದನ್ನು ಹುರಿದು ತಣ್ಣಗೆ ಮಾಡ್ಕೋಬೇಕು. ನೋಡಿ, ಈಗ ಚೆನ್ನಾಗಿ ಆಗಿದೆ, ಸಿಡಿತಾ ಇದೆ ಪಟಪಟ ಅಂತ. ಒಳ್ಳೆ ಘಮನೂ ಬರ್ತಾಯಿದೆ. ಇದೇ ಉಪ್ಪಿನಕಾಯಿಗೆ ಒಂದು ಒಳ್ಳೆ ಫ್ಲೇವರು ಟೇಸ್ಟು ಕೊಡುತ್ತೆ. ಇದನ್ನು ತಣ್ಣಗಾಗಿಬಿಟ್ಟಿದೆ, ತಣ್ಣಗಾಗಿದೆ. ಇದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದಕ್ಕೇ ಖಾರದ ಪುಡಿ ಹಾಕ್ಕೊಳ್ಳೋಣ. 1 ಕಪ್ಪಷ್ಟು. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಬಳಸದೇ ಇದ್ದರೆ 2 ಕಪ್ಪಷ್ಟು ಖಾರದ ಪುಡಿ ಹಾಕ್ಕೋಬೋದು. 3 ಗಡ್ಡೆ ಬೆಳ್ಳುಳ್ಳಿನೂ ಇದಕ್ಕೆ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿನೂ ಇದಕ್ಕೆ ಹಾಕ್ಕೊಳ್ಳೋಣ. ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿಲಿ ಡ್ರೈ ಆಗಿ ಪೌಡ್ರ್ ಮಾಡ್ಕೋಬೋದು. ನೈಸಾಗಿ ಬೇಕು ಅಂದರೆ ಅಮಟೆಕಾಯಲ್ಲಿ ಬಿಟ್ಟಿರೋ ನೀರನ್ನು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಥರನೂ ಮಾಡ್ಕೋಬೋದು. ನಾನು ಇಲ್ಲಿ ಪೌಡ್ರ್ ಮಾಡಿದ್ದೀನಿ. ಒಂದು ಒಣಗಿರೋವಂಥ ಮಿಕ್ಸಿಂಗ್ ಬೌಲ್ಗೆ ಈ ನೆನೆಸಿದ್ದಂಥ ಅಮಟೆಕಾಯಿನ ಹಾಕ್ಕೋತಾ ಇದ್ದೀನಿ. ನೋಡಿ, ಇದರಲ್ಲಿ ಚೆನ್ನಾಗೇ ನೀರು ಬಿಟ್ಟಿದೆ. 3 ದಿನಗಳ ಕಾಲ ಇಟ್ಟಿರೋದ್ರಿಂದ ಮುಟ್ಟಿದಾಗ ಸಾಫ್ಟಾಗಿದೆ. ನೋಡಿ, ಅರ್ಧದಷ್ಟು ಮೆತ್ತಗಾಗಿದೆ ಇದರಲ್ಲೇ ಉಪ್ಪಲ್ಲೇ. ಇದು ಬೇಕಿದ್ರೆ ಈ ನೀರನ್ನು ಚೆನ್ನಾಗಿ ಕುದಿಸ್ಕೊಂಡು ತಣ್ಣಗಾದ್ಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. 2-3 ವರ್ಷ ಇಡೋ ಹಾಗಿದ್ರೆ ಆ ಥರ ಮಾಡ್ಬೋದು. ಇಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡೋದ್ರಿಂದ ಸಾಕಾಗುತ್ತೆ. ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಮತ್ತು ರುಬ್ಬಿಟ್ಟಂಥ ಈ ಮಸಾಲ ಪೌಡರು ಇದನ್ನು ಇದಕ್ಕೆ ಹಾಕ್ಕೊಂಬಿಡೋಣ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಉಪ್ಪು ನೀರಲ್ಲಿ ಅಮಟೆಕಾಯಿಗೆ ಈ ಮಸಾಲೆ ಚೆನ್ನಾಗಿ ಹಿಡಿಬೇಕು. ಅಲ್ಲಿ ತನಕ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು.
ಮಿಕ್ಸ್ ಮಾಡಿಕೊಂಡು ಇದನ್ನು ಮತ್ತೆ ಉಪ್ಪಿನಕಾಯಿ ಜಾಡೀಲಿ ಹಾಕಿಟ್ಟು ಮತ್ತೆ ಒಂದು 3 ದಿನಗಳ ಕಾಲ ಹಾಗೆ ಇಡಬೇಕು. ಡೈಲಿ ಇದನ್ನು ಇದೇ ಥರ ಜಾಡಿನಲ್ಲಿ ಮಿಕ್ಸ್ ಮಾಡ್ಕೊತಾ ಇಟ್ಟರೆ ಉಪ್ಪಿನಕಾಯಿ ಕೆಡೋದಿಲ್ಲ. ಖಾರ ಉಪ್ಪು ಎಲ್ಲ ಆಮಟೆಕಾಯಿಗೂ ಅಂಟಿದೆ. ಈಗ ನೋಡಿ ಈ ಥರ ಆಗಿದೆ. ಇದನ್ನು ಅದೇ ಜಾಡಿಗೆ ಹಾಕಿ ಇಡ್ತಾಯಿದ್ದೀನಿ. 1 ವರ್ಷಗಳ ಕಾಲ ಆರಾಮಾಗೆ ಬಳಸ್ಬೋದು. ಇದನ್ನು ಊಟದ ಜೊತೆ ಸೈಡಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದು ಆಮಟೆಕಾಯಿ ಉಪ್ಪಿನಕಾಯಿ ವರ್ಷಕ್ಕೊಂದೇ ಸರಿ ಮಾಡ್ಕೊಳ್ಳೋ ಅಂಥ ಮಾವಿನಕಾಯಿ ಆಮಟೆಕಾಯಿ ಉಪ್ಪಿನಕಾಯಿ. ಇದು ಮಾವಿನಕಾಯಿ ಉಪ್ಪಿನಕಾಯಿ ಹಲವಾರು ಥರ ತೋರಿಸಿದ್ದೀನಿ ನನ್ನ ವಿಡಿಯೋದಲ್ಲಿ, ಬೇಕಿದ್ದರೆ ಚೆಕ್ ಮಾಡಿ. ಇಲ್ಲಿ ನೋಡಿ ರೆಡಿ ಆಯಿತು. ಇದನ್ನು ಮತ್ತೆ ಒಂದು 3 ದಿನಗಳ ಕಾಲ ಅದೇ ಥರ ಬಟ್ಟೆ ಕಟ್ಟಿ ಒಂದು ಪ್ಲೇಟ್ ಮುಚ್ಚಿ 3 ದಿನ ಹಾಗೆ ಇಡಬೇಕು. ಎಲ್ಲೂ ಗಾಳಿ ಹೋಗಬಾರ್ದು. ಆ ಥರ ನೀಟಾಗಿ ಇದನ್ನು ನೋಡಿ ಈ ಥರ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು. ಇದನ್ನು 1 ವಾರ ಆದಮೇಲೆ ಈಗ ತೋರಿಸ್ತಾ ಇದ್ದೀನಿ. ಒಂದು ಚಿಕ್ಕ ಜಾಡಿಗೆ ಹಾಕ್ಕೊಂಡು ಇದನ್ನು ಸರ್ವ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಥ್ಯಾಂಕ್ ಯು.